ಹಾಂ, ಫಸ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮಳೆ ರಾಯ, ಮುಂದಿನ ವರ್ಷನೂ ಇದೇ ಥರ ಮಳೆ ಬಂದು ನನ್ನ ಮೇಲೆ ಕರುಣೆ ತೋರ್ಸಪ್ಪ. ಹಾಂ, ರೈತನ ಪಾಳು ರೈತಗೆ, ಮಿಕ್ಕಿದೆಲ್ಲ ನೋಡೋಣ ದೇವ್ರು ಬಿಟ್ಟಿದ್ದು. ಒಂದಾನೊಂದೂರಲ್ಲಿ. ಹಾಂ ಸಲೀಂ. ಹಲೋ ಮಂಜಣ್ಣ, ನಿಮಗೆ ಹಸುಗೆ ಕೊಡಬೇಕು ಅಂತ ಹೇಳಿದ್ರಲ್ಲ ಮಂಜಣ್ಣ, ಎಂತ ನಾವು ಬರೋದೇ ಈಗ? ಹಾಂ, ನಾನು ಹೇಳಿದ್ನಲ್ಲ, ಕರ್ಕೊಂಬಂದ್ಬಿಡು. ಇಲ್ಲೇ ಹೊಲ್ದ ಹತ್ರನೇ ಇದ್ದೆ, ನಾನು ಮನೆ ಕಡೆ ಬರ್ತೀನಿ. ಹಾಂ, ಹಾಗೆ ಮಾಡು. ಎಲ್ಲ ರೆಡಿ ಇದೆ, ಮಾತುಕತೆ ಮಾಡೋಣ. ನೀನು ಇವತ್ತು ಪಾರ್ಟಿ ಇದ್ರೆ ಕರ್ಕೊಂಬಂದ್ಬಿಡು. ಸರಿ ಮಂಜಣ್ಣ, ನಾ ಬರ್ತೆ. ಅಲ್ಲ ಮಂಜಣ್ಣ, ಪಾರ್ಟಿಗೆ ಯಾರೂ ಇಲ್ಲ ಮಂಜಣ್ಣ ಇಲ್ಲಿ. ನಮ್ದಕ್ಕೆ ಬಂದು ನಿಮ್ದಿಗೆ ಹಸುಗೆ ನೋಡ್ಕೊಂಡ್ಬಿಟ್ಟು ಮುಂದಕ್ಕೆ ನಿಮಗೆ ರೇಟ್ಗೆ ಒಂದು ಮಾತಾಡ್ಬಿಟ್ಟು ನಿಮ್ಗೆ ಹಸುಗೆ ತಗೊಂಡು ಹೋಗ್ತೀವಿ ಮಂಜಣ್ಣ. ಎಂತ ಸರಿ ಇಲ್ಲ ಮಂಜಣ್ಣ? ಆಯ್ತು ಆಯ್ತು. ಹಾಂ, ಬರ್ತೇನೆ ಮಂಜಣ್ಣ. ನಿಮ್ದಿಗೆ ಹಸುಗೆ ರೆಡಿ ಮಾಡ್ಕೊಂಡಿರಿ ಮಂಜಣ್ಣ. ಸರಿ ಅಣ್ಣ, ಆಯಿತು. ಅಯ್ಯೋ, ಹಸು ಬೇರೆ ಕೊಡ್ಬೇಕಲ್ಲಪ್ಪ ಇವತ್ತು, ಕೆಲಸ ಬಿತ್ತು. ಬರ್ತೇನೆ. ಓಹೋ ಓಹೋ ಸಲೀಂ ಬಾಯ್, ಹಾಂ, ಹೇಳಿದ ಟೈಮ್ಗೆ ಬಂದ್ಬಿಟ್ಟಿದ್ಯಾ? ಸಲಾಮ್ ಅಲೈಕುಮ್. ಬಾ ಬಾ ಸಲೀಂ ಬಾಯ್, ಆರಾಮಲ್ಲ? ಬಾಪ್ಪ ಬಾ, ನಿನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಮಂಜಣ್ಣ, ನಿಮ್ದಕ್ಕೆ ಹಸು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮಂಜಣ್ಣ, ಯಾಕೆ? ಏನಂತ ಹೇಳಿ ಸಲೀಂ, ನಮ್ಮ ಹಸು ಅಂದರೆ ನಾವು ತುಂಬಾನೇ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮಕ್ಕಳಲ್ವಾ, ಜಪ್ತಿ ಆಯ್ತದೆ, ಆದ್ರೂ ಮನ್ಸು ಗಟ್ಟಿ ಮಾಡಿ ಮಾರೋಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಅಲ್ಲ ಮಂಜಣ್ಣ, ನಿಮ್ದೀಗ ಹಸಿಗೆ ಅದು ಏನೋ ಅಂತಾರಲ್ಲ ನಿಮ್ದ್ರಲ್ಲಿ, ಲಕ್ಷ್ಮಿಗೆ ದೇವಿಗೆ ಅಂತಾರೆ, ನೀವು ಏನ್ರಿ ಮಂಜಣ್ಣ? ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಹಾಲೇ ಕೊಡಬಲ್ದು. ಅದೆಲ್ಲ ನಿಂಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇಲ್ಲೇ ಇರು ಸಲೀಂ, ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಸರಿ ಮಂಜಣ್ಣ. ಮಂಜಣ್ಣ ಪಾಪ. ಪಾಪ ಗೌರಿ, ನೀ ಕಳ್ಸೋಂಥ ಟೈಮ್ ಆಯ್ತು, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಮಂಜಣ್ಣ, ಹಾ ಹಾ, ಎಂತ ಹಸು ಮಾರ್ರಿ. ಬಿಡ್ರಿ ಬಿಡ್ರಿ ಮಂಜಣ್ಣ, ಇದು ನಮ್ಮ ಸೊತ್ತು ಈಗ. ಕೊಡಕ್ಕೆ ಮನ್ಸು ಬರ್ತಿಲ್ಲ ಸಲೀಂ. ಏ ಸರಿ, ಹೇಳಿದ್ವಲ್ಲ, ಎಷ್ಟಕ್ಕೆ ಮಾತಾಡೋಣ? ಎಷ್ಟು ಕೊಡ್ತೀರ ಹೇಳಪ್ಪ? ಮಂಜಣ್ಣ, ನೀವು ಎಷ್ಟು ಅನ್ಕೊಂಡಿದ್ರೆ ಹೇಳ್ರಿ ಮಂಜಣ್ಣ, ನೋಡೋಣ ಅಂತ. ನೋಡಿ ಸಲೀಂ, ನನಗೆ ನಿಜ ಹೇಳ್ಬೇಕಂದ್ರೆ ಇವತ್ತವರೆಗೂ ನಮ್ಮ ಗೌರಿನ ಮಾರೋ ಒಂದು ಆಸೆ ನನಗಿಲ್ಲ. ಇದು ಯಾವುದೇ ಒಂದು ಬಿಸ್ನೆಸ್ ದೃಷ್ಟಿಯಿಂದ ನಾನು ವ್ಯವಹಾರ ಮಾಡಬೇಕು ಅಂತ ಮಾಡ್ತಿಲ್ಲ. ಏನೋ ಕಷ್ಟಕ್ಕಾಗ್ಲಿ, ನಮ್ಮ ಸಂಸಾರ ಉಳಿಲಿ ಅಂತ ನನ್ನ ಮನ್ಸಿಲ್ದೇನೆ ಮಾಡ್ತಿರೋದು. ಮಂಜಣ್ಣ, ನೀನೇ ನೋಡಿ ಹೇಳಪ್ಪ. ಮಂಜಣ್ಣ, ಹಸು ಚೆನ್ನಾಗಿದೆ ಮಂಜಣ್ಣ, 50,000 ಕೊಡ್ತೀನಿ ನೋಡ್ರಿ ಮಂಜಣ್ಣ. ಆಯ್ತು ಸಲೀಂ, ನನಗೆ ದುಡ್ಡು ತಲುಪಿಸ್ಬಿಡು. ಹಾಂ, ಹಸು ನೀನು ಈಗಲೇ ತೊಗೊಂಡೋಗ್ಬೋದು. ಎಂತ ಹೆಸರಿಟ್ಟಿರೋದು? ನನ್ನ ಲಕ್ಷ್ಮಿಗೆ ಗೌರಿ ಅಂತ ಹೆಸರಿಟ್ಟಿದ್ದೀನಿ ಸಲೀಂ. ಆದರೆ ನನ್ನ ಗೌರಿನ ಮಾರುವಂಥ ದಿನ ಬಂದೇ ಬರುತ್ತೆ ಅನ್ನೋದು ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಗೌರಿನ ಚೆನ್ನಾಗಿ ನೋಡ್ಕೊ. ದೊಡ್ಡವರಲ್ಲಿ ಒಂದು ಮಾತಿದೆ, ನಿನ್ನಿಂದ ಆಶೀರ್ವಾದ ಪಡೆದವರು ಮುಕ್ಕೋಟಿ ದೇವ್ರುಗಳ ಸಮ ಅಂತ ಮುಕ್ಕೋಟಿ ದೇವ್ರನ್ನೇ ಮಾರ್ಬಿಟ್ನಲ್ಲ. ಪುಟ್ಕೋರಿ, ತಾಯಿನ ಮಗನಿಂದ ದೂರ ಮಾಡೋ ಶಾಪ ಯಾವ ಶತ್ರುವಿಗೂ ಬೇಡ. ನಾನು ಕೊನೆಯದಾಗಿ ಕೇಳ್ಕೊಳ್ಳೋದು ಇಷ್ಟೇ, ನಿನ್ನ ಕಾಲಿಗೆ ಬಿದ್ದಾದರೂ ಬೇಡ್ಕೊತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನಗೆ ಒಳ್ಳೆ ಜೀವನ ರೂಪಿಸ್ಕೊಡ್ಬೇಕು.
ಇನ್ನು ಚೆನ್ನಾಗಿ ನೋಡ್ಕೊಬೇಕು. ನೋಡು, ಮನುಷ್ಯ ಆದಮೇಲೆ ಹೆಣ್ಣು ಹೊಣ್ಣು ಮಣ್ಣು ಅಂತ ಹೋರಾಡ್ತಾನೆ ಇರ್ತಾನೆ. ಆದರೆ ನೀನೆಂಥ ನಿಸ್ವಾರ್ಥವಾದ ಜೀವಿ. ನಿನಗೆ ಇಂಥ ಬದುಕು ಆ ದೇವರು ಮೆಚ್ಚಲ್ಲ. ರೈತ ಆದವನು ಬೆಳೆ ಬೆಳೀತಾನೆ, ಫಸಲು ಬರುತ್ತೆ, ಮಳೆಗೋಸ್ಕರ ಕಾಯ್ತಾನೆ. ಆದರೆ ನಿನ್ನ ನಿಷ್ಕಲ್ಮಶ ಪ್ರೀತಿಗೆ ಯಾವುದು ಸಾಟಿ ಇಲ್ಲ. ಇಲ್ಲ ಸಲೇಮ್